ಈ ಸೌಂಡು ಎಷ್ಟು ಕಿರಿಕಿರಿ ಅನ್ನಿಸ್ತಲ್ಲ. ಈ ಕಿರಿಕಿರಿಯ ಶಬ್ದದ ಜೊತೆಗೆ ನನ್ನ ಈ ಪಯಣ ಶಾಂತಿ ಮತ್ತು ನೆಮ್ಮದಿಯ ಕಡೆಗೆ. ಪುಸ್ತಕದ ಸಾಲಿನ ಥರ ಸ್ವಲ್ಪ ಡ್ರಾಮೆಟಿಕ್ ಅನ್ನಿಸ್ಬೋದು. ನಾನು ನನ್ನ ಒರಿಜಿನಲ್ ಉತ್ತರ ಕರ್ನಾಟಕ ಭಾಷೆ ಒಳಗೆ ಮಾತಾಡ್ತೇನೆ. ಈ ಪಯಣ ಯಾವ ಕಡೆ ಏನು ಎತ್ತ ಎಲ್ಲನೂ ಪೂರ್ತಿಯಾಗಿ ಹೇಳ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಪಯಣದೊಳಗೆ ನನ್ನ ಜೊತೆ ಜಾಯ್ನ್ ಆಗ್ರಿ. ಆಕಾಶದಾಗ ಚುಕ್ಕಿದ್ದಾಗ ಎದ್ದು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಮ್ಮ ಅವ್ವಾರಿಗೆ ಒಂದು ನಮಸ್ಕಾರ ಮಾಡಿ ಹೋಗಿ ಬರ್ತೇನಂತ ಹೇಳಿ ಇಲ್ಲಿ ಬರೋ ಹೊತ್ತಿಗೆ 9:30. ಎಷ್ಟು ಗದ್ಲೈತಂದ್ರೆ ನೋಡತ್ತಿರಲ್ಲ, ಹತ್ತಾಕ ಇಳಿಯಾಕ ಜಾಗ ಸಾಲ್ವಲ್ದು. ಹಂಗೂ ಹಿಂಗೂ ನಿಂತ್ಕೊಂಡು ಒಂದು ತಾಸು ಬಂದೆ. ಅಷ್ಟೊತ್ತನತ್ತಲೆ ಒಂದು ಸೀಟ್ ಸಿಕ್ತಂತ ಹೇಳಿ ಕುಂತ್ರೆ ಒಬ್ಬಕ್ಕೆ ಮುದಿಗೆ ಒಂದು ನಂಗೊಂಚೂರು ಜಾಗ ಬಿಡೋ ಅದ್ರಾಗ ಅಂದ್ಲ. ಪಾಪ ಮುದಿಕೆಲ್ಲ ಅಂತ ಜಾಗ ಬಿಟ್ರೆ ನನ್ನ ತೊಡೆ ಮೇಲೆ ಕುಂದ್ರದ್ ಬಾಕಿ, ನನಗೆ ಇಟ್ಟು ಜಾಗ ಉಡ್ಸ ಗುಬ್ಬಿ ಮರಿಕತೆ ಕುಂತಿದ್ದೆ 1.5 ತಾಸು. ಈ ಗದ್ದಲ್ದಾಗ ನಾನು ಒಂದು ಕಡೆ, ನನ್ನ ಬ್ಯಾಗ್ ಒಂದು ಕಡೆ, ಲಕ್ಷ ಪೂರ್ತಿ ಬ್ಯಾಗಿನ ಕಡೆನ. ಬಯಲು ಸೀಮೆ ಒಳಗೆ ಟ್ರಾವೆಲ್ ಮಾಡ್ಬೇಕಂದ್ರೆ ರಾತ್ರಿ ಹೊತ್ತು ಚುಕ್ಕಿ ಚಂದ್ರ ಭಾಳ ಚಂದ ಕಾಣಿಸಿದ್ರೆ ಹಗಲಿ ಒಳಗೆ ಹೊಲದಿಂದ ಹಿಡ್ಕೊಂಡು ನೀಲಿ ಆಕಾಶ ಬೆಳ್ಳಿ ಮೋಡ ಭಾಳ ಚಂದ ಕಾಣಿಸ್ತವೆ. ಭಾಷಣ ನಿಲ್ಲಿಸಿ ಮೊದಲು ಎಲ್ಲಿಗೆ ಹೊಂಟಿ ಹೇಳನ್ನೋರಿಗೆ ಫ್ಯೂ ಸೆಕೆಂಡ್ಸ್. ಈಗ ನೋಡಿದ್ರೆ ಗೊತ್ತಾಗುತ್ತಲ್ಲ ನಾ ಎಲ್ಲಿಗೆ ಹೊಂಟೇನೆ ಅಂತ ಹೇಳಿ. ಯಾರಿಗೆ ಗೊತ್ತದ ಈ ಊರು? ಯಾರು ಹೇಳ್ತೀರಿ? ಹೌದು, ಭಾಳ ಜನ ಕರೆಕ್ಟಾಗಿ ಹೇಳಿರ್ತೀರಿ. ಇದು ರಾಯಚೂರು. ನನ್ನ ಹಳೆಯ ಟ್ರಾವೆಲ್ ವ್ಲಾಗ್ಸ್ನ ನೀವು ನೋಡಿದ್ರಿ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ನನಗೆ ಗೊತ್ತಿರೋ ಅಂಥ ನಾನು ಓಡಾಡಿರೋವಂಥ ಊರುಗಳನ್ನ ತೋರಿಸ್ತಿದ್ದೆ. ಇದು ನನ್ನ ಮೊಟ್ಟ ಮೊದಲನೇ ವಿಡಿಯೋ. ನಾನು ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಒಬ್ಬಳೇ ಪ್ರಯಾಣ ಮಾಡ್ತಿರೋ ಅಂಥ ಮೊಟ್ಟ ಮೊದಲನೇ ವಿಡಿಯೋ. ಬೆಳಗ್ಗೆ ಊರು ಬಿಟ್ಟಾಕಿ ನಡು ಮಧ್ಯಾಹ್ನದ ಹೊತ್ತಿಗೆ ನೆತ್ತಿ ಮೇಲೆ ಸೂರ್ಯದಾನ. ಈ ಟೈಮಿಗೆ ಬಂದೇನೆ ಕರೆಕ್ಟ್ 12 ಗಂಟೆ. ಬೆಳಿಗ್ಗೆ ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ 6 ಬಾಳೆಹಣ್ಣೊಳಗೆ 1 ಬಾಳೆಹಣ್ಣು ತಿಂದೇನೆ. ಅನ್ಪ್ಲ್ಯಾನ್ಡ್ ಅಂತ ಹೇಳೋಕ್ಕಾಗಂಗಿಲ್ಲ. ವಯಸ್ಸಾದ ಮನೆ ಮಕ್ಕಳು ಬಿಟ್ಟು ಬೇರೆ ಜಗತ್ತು ನೋಡೇ ಇಲ್ಲ ಅನ್ನೋ ಅಂಥ ನಮ್ಮ ಅವ್ವಾರಿಗೆ ತೋರಿಸ್ಬೇಕನ್ನೋದು ಭಾಳ ಇತ್ತು. ಫ್ರೀ ಬಸ್ ಆಗೈತೆ ಅಂತಲ್ಲ, ಇದು ಮೊದಲಿಂದಾನೂ ಇತ್ತು. ಕಡೆಗೂ ಕಾಲು ಕೂಡ ಬರಲಿಲ್ಲ, ಒಬ್ಬಕ್ಕೆ ಬಂದೆ. ನಮ್ಮ ಊರಿಂದ ಸಿನ್ನೂರ್ವರೆಗೂ ಅಷ್ಟೇ ಆರಾಮ್ ಬಂದಿದ್ದು. ಇತ್ತಾಗ ಮಾತ್ರ ಫುಲ್ ಸ್ಟ್ರಗಲ್. ಸಿಟಿಗಾಗಿ ಅಲ್ಲ, ಸಿಕ್ಕ ಬಸ್ ಹತ್ತಿದ್ರೆ ಸಾಕಪ್ಪ ಅನ್ನೋ ಅಂಥ ಒಂದು ಸಾಹಸ. ಎಲ್ಲೂ ವೇಟ್ ಮಾಡೇ ಇಲ್ಲ ನಾನು. ಇಲ್ಲಿ ಇಳಿದ ತಕ್ಷಣ ಬಸ್ ಹತ್ತೇ ಬಿಡುದು. ಇವತ್ತು ಇರೋದರಲ್ಲಿ ಇವತ್ತು ಇರ್ತೀರಿ, ವಸ್ತು ಇರ್ತೀರಲ್ಲ. ಗುಡಿದಿಂದ ಹೊಂಟ್ರಂತ 7 ಜನ ಫ್ಯಾಮಿಲಿ. ನಾನು ಅಕ್ಕರ ನೋಡ್ರಿ. ಇಲ್ಲ ಅಡ್ರಿ ಕೂಡ್ರಿ. ಯಾವ ಊರವರು? ಹುಬ್ಬಳ್ಳಿ ಯಾರ ನೀವು? ಮಸಾಲೆ ಕೊಟ್ರಿ ಅರ್ಧಕ್ಕೆ ಐತೆ, ಇನ್ನು ಅರ್ಧಕ್ಕೆ ಕೊಡ್ಬೇಕಂತ. ಇಲ್ಲ ಇಲ್ಲಿ ಫ್ರೀ ಹಾಕಲ್ ಸುಟ್ಟು ಅಲ್ರಿ. ಹೌದು, ಅದ ನಡಿತೈತಿ. ಅರ್ಧಕ್ಕೆ ಎಲ್ಲರೂ ತಗೊಂತಾರ. ಬಾ ಸುಮ್ಮನೆ ಎತ್ತು ಎಲ್ಲರೂ ಟೆನ್ಷನ್ ಆಗ್ಬಿಟ್ಟಿದ್ರ ಅಂಟಿ. ನಿಮ್ ಜೊತೆ ರೂಮಿಗೆ ಬರ್ತೇನೆ ಅಲ್ಲಿವರೆಗೂ. ನನಗೂ ಒಂಚೂರು ಗೊತ್ತಾಗ್ಲಿ. ಹೌದೌದ್ರಿ. ಮೊದ್ಲಿಂಗತೆ ಟಿಕೆಟಿಗೆ ಭಾಳ ರೊಕ್ಕ ಅಂತ ವಿಚಾರ ಮಾಡುವಂಗೆ ಇಲ್ಲ. ಫ್ರೀ ಬಸ್ ಆಗೈತಿ. ಆಧಾರ್ ಕಾರ್ಡ್ ತೊಗೊಳೋದೈತಿ, ಬಾರ್ಡ್ರ್ವರೆಗೂ ಹೋಗೋದೈತಿ. ಮಂತ್ರಾಲಯದಿಂದ ರಾಯಚೂರಿಗೆ, ರಾಯಚೂರಿಂದ ಮಂತ್ರಾಲಯಕ್ಕೆ KSRTC ಬಸ್ ರಗಡ್ ಅದಾವ. ಗಿಲ್ಲೆಸುಗೂರವರೆಗೂ ನಮ್ಗೆ ಆಧಾರ್ ಕಾರ್ಡ್ ನಡೆಯುತ್ತಾ. ಗಿಲ್ಲೆಸುಗೂರಿಂದ ಮಂತ್ರಾಲಯವರೆಗೂ ಟಿಕೆಟ್ ತೆಗಿಸ್ಬೇಕು. ಟಿಕೆಟು ಅರ್ಧ ಬಾರ್ಡ್ರ್ವರೆಗೂ ಟಿಕೆಟು, ಫ್ರೀ ಟಿಕೆಟು, ಆಮೇಲೆ ಮತ್ತೆ ಟಿಕೆಟ್ ತೊಗೋಬೇಕು ಮಂತ್ರಾಲಯಕ್ಕೆ. ಸೊ ಅಲ್ಲಿವರೆಗೂ ನಾನು ಫ್ರೀ ಸಿಗುತ್ತಲ್ಲ ಅಂತ. ನಾನು ಹುಟ್ಟೋಕಿನ ಮೊದಲಿಂದನೂ ಧಾರವಾಡ ಟು ಮಂತ್ರಾಲಯ, ಮಂತ್ರಾಲಯ ಟು ಧಾರವಾಡ ಬಸ್ ನಮ್ಮ ಊರ ಮೇಲೆ ಹಾಸೆ ಹೋಗ್ತಿತ್ತು. ಆಧಾರ್ ಕಾರ್ಡ್ ಆದಾಗಿದ್ದ ಇಷ್ಟು ಜನ ಅಡ್ಡಾಡ್ತಾರೆ. ಧಾರವಾಡ ಸುತ್ತಮುತ್ತಲ ಹಳ್ಳಿಯಿಂದ ಧಾರವಾಡಕ್ಕೆ ಓದೋಕೆ ಬಂದಿರೋಂಥ ಸ್ಟೂಡೆಂಟ್ಸಿಂದ ಹಿಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕೆ ಬಂದವ್ರು ಸಹಿತ ಮಂತ್ರಾಲಯಕ್ಕೆ ಹೋಗ್ತೇವೆ ಅಂಥೇಳಿ ಮುಂಜಾನೆ 8 ಗಂಟೆ ಮಂತ್ರಾಲಯ ಬಸ್ಸಿಗೆ ಬರ್ತಿದ್ರು ಅವರು. 8:30ಗೆ. ನಾನು ಊರಿಗೆ ಬರಬೇಕಾದ್ರೆ ಅವ್ರನ್ನೆಲ್ಲ ನೋಡ್ತಿದ್ದೆ, ಮಾತಾಡಿಸ್ತಿದ್ದೆ. ನಾನು ಹೊಂಟಿಲ್ಲಲ್ಲಪ್ಪ, ಫ್ರೀ ಬಸ್ ಆಗೈತಿ ಅಂಥೇಳಿ. ಸಣ್ಣಕ್ಕಿದ್ದಾಗಲಿದ್ದ ಡೈರೆಕ್ಟ್ ಬಸ್ ನೋಡತ್ತೀನಿ, ಒಂದಿನೂ ಹೊಂಟಿಲ್ಲಲ್ಲ ಅಂಥೇಳಿ ಭಾಳ ವಿಚಾರ ಇತ್ತು. ಮುಂಜಾನೆ 8:00ಗೆ ಧಾರವಾಡ ಬಿಡ್ತೈತೆ ಅದು ಮಂತ್ರಾಲಯ ಬಸ್. ಸಾಯಂಕಾಲ 7 ಗಂಟೆವರೆಗೆ ರೀಚ್ ಆಗುತ್ತೆ ಮಂತ್ರಾಲಯನ. ಗಿಲ್ಲೆಸುಗೂರಿಂದ ಮಂತ್ರಾಲಯಕ್ಕೆ KSRTC ಬಸ್ ಚಾರ್ಜ್ 37 ರೂಪಾಯಿ ಐತಿ. ರಾಯಚೂರೊಳಗೆ ಮಂತ್ರಾಲಯ ಬಸ್ ಹತ್ತತನೂ ಒಂಥರ ಭಯ ಇತ್ತು. ಒಬ್ಬಕ್ಕೆ ಹೊಂಟೀನಿ, ವಾಪಸ್ ಬರುವಂಗಿಲ್ಲ, ಒಂದಿನ ವಸ್ತಿ ಆಗುತ್ತೆ, ಒಬ್ಬಕ್ಕೆ ಬೇರೆ ಅದೀನಿ ಅನ್ನೋದಿತ್ತು. ನಮ್ಮ ಕಡೆ ಒಂದು ಫೇಮಸ್ ಗಾದೆ ಮಾತೈತಿ, ಕಣ್ಣು ಕುಡ್ಡಾದರೂ ಬಾಯಿ ಕುಡ್ಡನ ಅಂಥೇಳಿ. ನಮಗೇನೂ ಗೊತ್ತಿಲ್ಲಪ್ಪ ಅಂತಂದಾಗ ಯಾರನ್ನಾದ್ರೂ ಬಾಯಿ ಬಿಟ್ಟು ಕೇಳಿದಾಗ ಅದಕ್ಕೆ ಅವ್ರು ಹೇಳುವಂಥ ಉತ್ತರಗಳಿಂದ ನಮಗೆ ದಾರಿ ಸಿಗುತ್ತೆ ಅನ್ನುವಂಥ ಒಂದು ಅರ್ಥ ಈ ಗಾದೆ ಮಾತಿಂದು. ತುಂಗಭದ್ರೆ ತುಂಬಿ ಹರಿಯಕತ್ತಾಳ. ಈ ನದಿ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣಂತ.
ಈಗೇನು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ನಮಗೆ ಮಾಹಿತಿ ಸಿಗುತ್ತೆ ಅವನ್ನೂ ಸಹಿತ ನೋಡೆ ನಾನು. ಆದರೂ ಮನ್ಸೊಳಗೆ ಏನೋ ಒಂದು ಒಬ್ಬಾಕೆ ಹೊಂಟೀನಿ ಫಸ್ಟ್ ಟೈಮ್, ಯಾರಿಲ್ಲ, ದೂರು ಅಂಥೇಳಿ ಒಂದು 2-3 ಫ್ಯಾಮ್ಲಿನ ಮಾತಾಡಿಸ್ದೆ. ಬರ್ತೀನಿ ನಾನು ಅಲ್ಲಿವರೆಗೂ ಇಲ್ಲಿವರೆಗೂ ನಿಮ್ಮ ಜೊತೆ ಅಂಥೇಳಿ ಹ್ಞೂ ಅಂತಂದ್ರೆ ಅವರೆಲ್ಲ. ರಾಯರ ಬಗ್ಗೆ ಬಂದಿರೋಂಥ ಹಳೆ ಕನ್ನಡ ಪಿಕ್ಚರ್ಗಳು, ಆ ಪಿಕ್ಚರ್ಗಳಲ್ಲಿರುವಂಥ ಹಾಡುಗಳು ಅವನ್ನೆಲ್ಲ ಕೇಳಿಕೊಂಡು ನೋಡಿಕೊಂಡೇ ಬೆಳೆದಿರೋದು ಮತ್ತು ತುಂಬ ಅಂದರೆ ತುಂಬ ಇಷ್ಟ. ಬೆಳಿಗ್ಗೆ 7 ಗಂಟೆಗೆ ಊರು ಬಿಟ್ಟಿದ್ದೆ. 9:30 ಹೊತ್ತಿಗೆ ಸಿನ್ನೂರು ರೀಚ್ ಆಗಿದ್ದು. ಸಿನ್ನೂರಿಂದ ರಾಯಚೂರು 12 ಗಂಟೆವರೆಗೂ ಬಂದೆ. 12 ಗಂಟೆಯಿಂದ 1:30ವರೆಗೂ ಮಂತ್ರಾಲಯ ಬಂದೆ. ಬಸ್ ಇಳಿತಿದ್ದಂಗೆ ನೀವು ಕರೆಸ್ಕೊಂಡ್ರಿ, ನಾ ಬಂದೆ ನಿಮ್ಮ ದರ್ಶನಕ್ಕಂತ ಹೇಳಿಕೊಂಡು. ಈ ಬಸ್ಸಲ್ಲಿರೋರೆಲ್ಲರೂ ಮಠದ ರೂಮ್ಗಳಿಗೆ ಹೊರಟಿದ್ದು. ಸರಿ ನಾವು ಹೋಗೋಣ, ಹೆಂಗಿದ್ರು 1:15 ಆಯಿತು, 2 ಗಂಟೆಯಿಂದ ದರ್ಶನ ಇರೋಂಗಿಲ್ಲ, ಇನ್ನೇನಿದ್ರು 4 ಗಂಟೆಗೆ ಅಂಥೇಳಿ ಮಠದ ರೂಮ್ ಬೇಕಂತೇಳಿ ಆಫೀಸ್ ಅಂಥೇಳಿ ಹುಡ್ಕಕ್ಕೆ ಹೋಗಿ ಕನ್ಫ್ಯೂಸ್ ಆಗಿ ಒಂದು ಹೋಟೆಲಿಗೆ ಹೋದ್ವಿ. ಆ ಹೋಟೆಲ್ ಒಳಗೆ ರೂಮ್ ಎಲ್ಲ ತೋರ್ಸಕತ್ತಿದ್ರು ಅವ್ರು. ನನಗೆ ಬೇಡ, ನನಗೆ ಮಠದ ರೂಮ್ಸ ಬೇಕಂತೇಳಿ ಬಂದೆ. ನನ್ನ ಜೊತೆ ಇಲ್ಲೊಂದು ಫ್ಯಾಮ್ಲಿನೂ ಬಂದ್ರೆ, ಆದ್ರೆ ಆಮೇಲೆ ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಾನ ಆಗಲಿಲ್ಲ. ನಾನು ಮಠದ ರೂಮ್ ಬೇಕಾ ಅಂಥೇಳಿ ಮಠದ ಆಫೀಸ್ ಕಡೆ ಹೊಂಟೆ. ನನಗೆ ಜಸ್ಟ್ ಲಗೇಜ್ ಇಡ್ಲಿಕ್ಕೆ ಬೇಕು ರೂಮು, ಮತ್ತು ಎದಕ್ಕೂ ಬೇಡ. ಸೊ ಇವಾಗ ನನಗೊಬ್ಬರು ವಾಚ್ಮನ್ ಹೇಳಿದರು, ಇಲ್ಲಿದೆ ನೋಡ್ರಿ ಆಫೀಸಿಗೆ ಹೋಗಿ ಬೃಂದಾವನ್ ಇದ್ರ ಕಡೆ ಅಂಥೇಳಿ. ಸೊ ಬಂದೆ. ರಶ್ ಇದೆ ಇವತ್ತು ಸಂಡೇ ಅಂಥೇಳಿ, ತುಂಬ ರಶ್ ಇದೆ. ಎಣ್ಣೆ ಬಸಾಕತ್ತೀನಿ, ಬಿಸಿಲು ಜಗ್ಗದ. ನಮಗೆ ಧಾರವಾಡ ಬಿಸಿಲ ತಡ್ಕೊಳಕ್ಕಾಗೋದಿಲ್ಲ. ನಮ್ಮಕ್ಕಂದ್ಲೇ ಹೋಗ್ಬೇಡ, ನಿನಗೆ ಅಡ್ಡಾಡಿ ಬೆಳಿತೀನಿ, ನೀನು ಕಾರ್ ಮಾಡ್ತೀನಿ ಅಂತೇಳಿ. ಇಲ್ಲ ನನಗೆ ಸೋಲೋ ಟ್ರಾವೆಲ್ ಮಾಡಿಬಿಟ್ಟು ಹೋಗಿ ಬರ್ತೀನಿ ಅಂತೇಳಿ ಬಂದೇನಿ. ನಮ್ಮ ಮಮ್ಮಿ ಫುಲ್ ಸಪೋರ್ಟಿವ್, ಹೋಗ್ಬಾ ಅಂತೇಳಿ. ಚುಮ್ಮರಿ ಶೇಂಗಾ ಒಳಗೆ ಎಲ್ಲ ಕಸ, ಬಸ್ಸಿನ ಟೈಮಿಂಗ್ಸು, ಎಲ್ಲಿ ಹೆಂಗೆ ಇಳಿಬೇಕು, ಹೋಗು, ಕಾಯ್ಕೊಂತ ನಿಂದ್ರಬೇಡ, ಭಾಳ ವಿಚಾರ ಮಾಡಬೇಡ, ಪಟ್ಟ ಹೋಗು, ಈ ಬಸ್ ಬಿಟ್ಟು ಇನ್ನೊಂದು ಬಸ್ ಅಂತ ನಿಂದ್ರಬೇಡ ಅಂಥೇಳಿ ಹೇಳಿ ಕಳಿಸಿದ್ರು ನಮ್ಮ ಮಮ್ಮಿ. ಸೊ ಬಂದೆ. ಇಲ್ಲ ಬೇಡ್ರಿ, ನನಗೆ ಚೆನ್ನಾಗಿಲ್ಲ, ಗಂಧ ಹಚ್ಚಕ್ಕೆ ಬರ್ತಾರೆ, ದುಡ್ಡು ತೊಗೋತಾರೆ. ಸೊ ಬಂದೆ. ಸೊ ಇಲ್ಲಿ ಆಫೀಸ್ ಒಳಗೆ ಎನ್ಕ್ವೈರಿ ಮಾಡೋಕ್ಕೆ ಹೋದೆ. 4 ಗಂಟೆವರೆಗೂ ರೂಮ್ಸ್ ಅವೈಲೇಬಲ್ ಇಲ್ಲ ಅಂತಂದರು. ಆಮೇಲೆ ಹೇಳಿದರು ಸಿಂಗಲ್ಸ್ ಆಗಿದ್ದರೆ ನಾವು ರೂಮ್ ಕೊಡೋಂಗಿಲ್ಲ, ಲಾಕರ್ ಸಿಸ್ಟಮ್ ಐತಿ, ಹೋಗಿ ನೋಡಿರಿ ಅಂಥೇಳಿ. ಲಾಕರ್ ಸಿಸ್ಟಮ್ ಏನೋ ಚೆನ್ನಾಗಿ ಅನ್ನಿಸ್ತು. ಒಬ್ಬೊಬ್ಬರಿಗೆ ಬರೋರಿಗೆ ತುಂಬ ಹೆಲ್ಪ್ಫುಲ್ ಅದು. ಒಬ್ಬೊಬ್ಬರ ಅಂತಲ್ಲ, ಗ್ರೂಪಲ್ಲಿ ಬರೋರು ಸಹಿತ ಲಾಕರ್ಸ್ನ ಯೂಸ್ ಮಾಡ್ತಿದ್ರು. ಅದರಲ್ಲೇ ಚಿಕ್ಕದು ದೊಡ್ಡದು ಟೈಮಿಂಗ್ಸ್ ಮೇಲೆ ಪೇ ಮಾಡುವಂಥದ್ದು. ಲಾಕರ್ನಾಗ ಬ್ಯಾಗ್ ಇಟ್ಟು ನದಿಯೊಳಗೆ ಸ್ನಾನ ಮಾಡಿದ್ರಾತು, ಎಷ್ಟು ಈಸಿ ಐತಲ್ಲ ಅಂತ ಅನಿಸ್ತೈತಿ ಕೇಳಕ್ಕೆ. ಆದ್ರೆ ನನಗೆ ಈ ಆಪ್ಷನ್ ಈಗ ಬೇಡಾಗಿತ್ತು. ಹಾಗಾಗಿ ಆಗಲೇ ನಾವು ಒಂದು ರೂಮ್ ಕೇಳಕ್ಕೆ ಹೋಗಿದ್ವಲ್ಲ, ಆ ರೂಮ್ ಕಡೆನೇ ಹೊಂಟೆ. ಅವಂಗೆ ಬಾರ್ಗೇನಿಂಗ್ ಮಾಡಿ ಕಮ್ಮಿಗೆ ಬಂದೆ. ಆಮೇಲೆ ಅವ ರಿಜಿಸ್ಟ್ರ್ ತೆಗೆದು ನೋಡ್ತೀನಿ, ಇನ್ನೂ ಕಮ್ಮಿ ಕೊಟ್ಟ ನಾವು ರೂಮ್ ಮಬ್ಬ. ಅದೇ ನಾನು